ಶ್ರೀ ಮಹಾಲಕ್ಷ್ಮಿಯೈ ನಮಃ. ಬಾಪ ಧ್ರುವ, ಬಾಮ್ಮ ಮೈನಾ, ಮದುವೆ ಜೀವನ ಹೇಗ್ ನಡೀತಾ ಇದೆ? ಏನಮ್ಮ ಹಾಗ್ ನೋಡ್ತಾ ಇದೀಯಾ? ಎಲ್ಲ ನನ್ಗೆ ಹೇಗ್ ಗೊತ್ತು ಅಂತನಾ? ಸರ್ಸಮ್ಮ ಅವಾಗವಾಗ ದೇವಸ್ಥಾನಕ್ಕೆ ಬರ್ತಾ ಧ್ರುವನ ಹೆಸರಲ್ಲೂ ನಿನ್ನ ಹೆಸರಲ್ಲೂ ಅರ್ಚನೆ ಮಾಡಿಸ್ತಾ ಇದ್ರು. ಆದ್ರೆ ಒಂದಿನ ಇದ್ದಕ್ಕಿದ್ದಾಗೆ ಧ್ರುವಂಗೂ ಇನ್ನೊಂದು ಹುಡುಗಿಗೂ ನಿಶ್ಚಿತಾರ್ಥ ಅಂತ ಬಂದ್ ಹೇಳ್ಬಿಟ್ರು. ನಾನು ಆಗ್ಲೇ ಹೇಳಿದ್ದೆ ನಿನಗೂ ಧ್ರುವಂಗೂ ಜಾತಕ ಬಲ ಕೂಡಿ ಬಂದಿದೆ ಅಂತ. ಯಾರೇ ಬಂದ್ರು ನಿಮ್ಮಿಬ್ರು ಮದುವೆನ ನಿಲ್ಸಕ್ಕಾಗಲ್ಲ ಅಂತ ಅವತ್ತೇ ಹೇಳಿದ್ದೆ. ಅಲ್ರಿ ಸ್ವಾಮ್ಯಾರ, ಇದ್ರಾಗ ಅನುಮಾನ ಪಡೋದೇನೈತ್ರಿ? ಆದ್ರ ಒಂದು ವ್ಯತ್ಯಾಸ ನೋಡ್ರಿ, ನಿಮಗ ಅರ್ಥ ಆಗಿದ್ದು ಈ ನಮ್ಮ ಮೈನಾಗ ಅರ್ಥನ ಆಗೋಲ್ದು. ಮಮ್ಮ ಸ್ವಲ್ಪ ಸುಮ್ಮನೆ. ದೇವರ ಸಂಕಲ್ಪ ಅದೇ ಆಗಿದ್ರೆ ಯಾರಿಂದಲೂ ತಪ್ಸಕ್ಕಾಗಲ್ಲಮ್ಮ. ನೀವಿಬ್ರು 100 ಕಾಲ ಚೆನ್ನಾಗಿರ್ತೀರ, ಏನು ಯೋಚನೆ ಮಾಡಬೇಡಿ. ಏನ್ ಚೆನ್ನಾಗಿರೋದು ಸ್ವಾಮಿ, ಈ ತಾಯಿ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿದಾಳೆ. ಯಾಕಮ್ಮ, ಏನಾಯ್ತು? ಅದೇನಿಲ್ಲ ಸ್ವಾಮಿ, ಧ್ರುವ ಕಟ್ಟಿದ ತಾಳಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಅದು ಹೇಗ್ ಕಳ್ದೋಯ್ತು ಅಂತಾನೂ ಗೊತ್ತಿಲ್ಲ. ನಾವು ಎಲ್ಲಾ ಕಡೆ ಹುಡುಕ್ಬಿಟ್ವಿ, ಆದ್ರೆ ಸಿಗ್ತಾನೆ ಇಲ್ಲ. ಅದು ಅಲ್ದೆ ಧ್ರುವನ್ ಕೈಗೆ ಪೆಟ್ಟು ಬೇರೆ ಬಿದ್ದ್ಬಿಡ್ತು. ಅದು ಅಪಶಕುನ ಅಂತ ಮೈನಾ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಮ್ಮ, ಇದು ಯಾವ ತರ ಅಪಶಕುನೂ ಅಲ್ಲ, ಇದೊಂಥರ ಕೆಟ್ಟ ದೃಷ್ಟಿ ಅಷ್ಟೇ. ನಿಮ್ಮಿಬ್ರು ಮದುವೆ ಆಗಿರೋದು ತುಂಬಾ ಜನಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಇನ್ನೂ ಸ್ವಲ್ಪ ಜನಕ್ಕೆ ತುಂಬಾ ಹೊಟ್ಟೆ ಕಿಚ್ಚಾಗಿರ್ಬಹುದು. ಕೋಪದಲ್ಲಿ ಆವೇಶದಲ್ಲಿ ನಿಮ್ಮಿಬ್ರ ಮೇಲೆ ಶಾಪ ಹಾಕಿರ್ತಾರೆ. ಅದೆಲ್ಲ ಸೇರಿ ಏನೋ ಈ ತರದ್ದು ಆಗಿರುತ್ತೆ. ನಿಮ್ಮಿಬ್ರ ರಾಶಿಗೆ ಏನೇ ಸಮಸ್ಯೆ ಬಂದ್ರು, ಏನೇ ಪರೀಕ್ಷೆ ಬಂದ್ರು ಏನೂ ಆಗೋದಿಲ್ಲ. ಸ್ವಾಮಿಗಳೇ, ನಿಮ್ಮ ಮಾತು ಕೇಳಿ ಮನ್ಸಿಗೆ ಸಮಾಧಾನ ಆಯ್ತು. ಮೈನಾ, ಈಗ್ಲಾದ್ರೂ ನಿನ್ ಟೆನ್ಷನ್ ಕಡಿಮೆ ಆಗತ್ತೆ ಅಂತ ಅನ್ಕೋತೀನಿ. ಸ್ವಾಮಿ, ಅದಕ್ಕೆ ಪರಿಹಾರ ಇದೆ, ಖಂಡಿತ ಪರಿಹಾರ ಇದೆ. ತಾಳಿನ ಹುಂಡಿನಲ್ಲಿ ಹಾಕೋ ಪರಿಹಾರ ತಾನೇ, ಖಂಡಿತ ಮಾಡೋಣ. ತಾಳಿನೂ ಅರ್ಶಿನ ತಟ್ಟೆನು ಕೊಡಮ್ಮ. ಸಳಕ ಸ್ವಾಮಿಗಳು, ನಾನಿದನ್ನ ಅಮ್ಮನವ್ರ ಪಾದದ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಡ್ತೀನಿ. 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಹುಂಡಿಗೆ ಹಾಕ್ಬಿಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಅಮ್ಮ, ತಾಯಿ, ನಾನು ಯಾವುದೋ ಒಂದು ಕೋಪದಲ್ಲಿ ನನ್ನ ಕುತ್ತಿಗೆಲಿರೋ ತಾಳಿ ನನ್ನ ಹೊಟ್ಟೆಲಿರೋ ಭಾರಕ್ಕೆ ಸಮ ಅಂತ ಹೇಳ್ಬಿಟ್ಟೆ. ಆ ಭಾರನ ಇಳಿಸ್ಬೇಕು ಅಂತಾನೆ ನನ್ನ ಕುತ್ತಿಗೆಲಿರೋ ತಾಳಿ ಕಳ್ದು ಹೋಗಂಗ್ ಮಾಡ್ಬಿಟ್ಟ. ಇಲ್ಲ, ಆ ತಾಳಿಗಿರೋ ಮಹತ್ವ ನನ್ಗೆ ಅರ್ಥ ಆಗ್ಬೇಕು ಅಂತ ಈ ತರ ಮಾಡ್ದ. ಅದೇನೇ ಆಗಿರ್ಲಿ, ಇಂಥ ಒಂದು ಪರೀಕ್ಷೆ ಮಾತ್ರ ನನಗ್ ಬೇಡ ಅಮ್ಮ. ನನ್ನ ತಾಳಿನ ಭಾರ ಅಂತ ಅನ್ಕೊಂಡಿದ್ದಕ್ಕೆ ತಾಳಿ ಕಳೆದೋಗಿದೆ. ಅದಕ್ಕೆ ಧ್ರುವವ್ರ ಕೈಗೂ ಏಟ್ ಬಿದ್ದಿದೆ. ನಾನು ಆ ಥರ ಹೇಳಿದ್ದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ಕೊತೀನಿ. ಧ್ರುವ ಅವ್ರಿಗೆ ಏನೂ ಆಗ್ಬಾರ್ದು ತಾಯಿ. ಕಳೆದು ಹೋಗಿರೋ ತಾಳಿ ಹೇಗಾದ್ರೂ ಮಾಡಿ ಮತ್ತೆ ನನ್ನ ಕೈಗೆ ಸೇರ್ಬೇಕು. ಅದಕ್ಕೆ ನೀನೇ ಏನಾದ್ರೂ ಮಾಡ್ಬೇಕು. ಅಮ್ಮ ತಾಯಿ, ಮೈನಾ ಅವರು ಮನ್ಸಾರೆ ಆ ತಾಳಿನ ಕಳೆದು ಹಾಕಿರಲ್ಲ. ತಾಳಿ ಕಾಣಿಸ್ತಾ ಇಲ್ಲ ಅನ್ನೋ ಕೋಪದಲ್ಲಿ ಮೈನಾ ಅವ್ರಿಗೆ ಅವ್ರ ಮನ್ಸು ನೋವಾಗೋ ಥರ ಏನೇನೋ ಮಾತಾಡ್ಬಿಟ್ಟೆ. ನಾನು ತಾಳಿ ಕಟ್ಟಿರೋದು ಅವ್ರಿಗಿಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಅವ್ರು ಮಾಡದೇ ಇರೋ ತಪ್ಪಿಗೋಸ್ಕರ
ಅವ್ರ ಜೀವನನೇ ಕಳ್ಕೊಂಡು ನಿಂತಿರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಮೈನಾ ಅವ್ರಿಲ್ದೆ ನನ್ನಿಂದ ಬದುಕೋದಕ್ಕಾಗಲ್ಲ ಅಮ್ಮ. ಮೈನಾ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಬಲವಂತದಿಂದ ತಾಳಿ ಕಟ್ಟಿದ್ದು ತಪ್ಪು ಅನ್ನೋದು ನನ್ಗೆ ಅರ್ಥ ಆಗ್ಬೇಕು ಅಂತಾನೆ ಈ ಥರ ತಾಳಿ ಕಳೆದು ಹೋಗೋ ಥರ ಮಾಡಿದ್ಯಾ ಅಂತ ನನ್ಗನ್ನಿಸ್ತಾ ಇದೆ. ನಾನು ಮಾಡಿದ ತಪ್ಪು ಅಂತ ನನ್ಗೆ ಅರ್ಥ ಆಗಿದೆ. ಇನ್ಮೇಲಿಂದ ಮೈನಾ ಅವ್ರಿಗೆ ಏನಿಷ್ಟನೋ ಅದರಂತೆಯೇ ನಡ್ಕೊಳ್ತೀನಿ. ಕಳೆದು ಹೋಗಿರೋ ತಾಳಿ ಹೇಗಾದರೂ ಮಾಡಿ ನಮ್ಮ ಕೈಗೆ ಸೇರೋ ಹಾಗೆ ಮಾಡಮ್ಮ. ದಯವಿಟ್ಟು ಇನ್ಮೇಲಿಂದ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೊ, ಕಾಪಾಡಮ್ಮ. ದೇವ್ರೆ, ಮೈನನ್ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ನಾವು ಅಷ್ಟೆಲ್ಲ ನಾಟಕ ಮಾಡಿ ಇವರಿಬ್ರಿಗೂ ಮದುವೆ ಮಾಡಿಸಿದ್ವಿ. ಇವತ್ತ ತಾಳಿಗಿರೋ ವ್ಯಾಲ್ಯೂ ಗೊತ್ತಾಗಬೇಕು ಅಂತಾನೆ ತಾಳಿ ಸಿಕ್ಕಿದ್ರು ಅದನ್ನ ಮೈನನ್ ಹತ್ರ ಹೇಳ್ದೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನನಗೆ ಈ ತಾಳಿ ಸೆಂಟಿಮೆಂಟ್ ಪರಿಹಾರ ಯಾವುದು ಗೊತ್ತಿಲ್ಲ. ತಿಳಿದೇನೋ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬೇಡಮ್ಮ. ಧ್ರುವ ಮೈನಾ ಇಬ್ರು ಸಂತೋಷವಾಗಿ ಬಾಳ್ಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀರಾಜನಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಯೈ ನಮಃ, ಶ್ರೀಮಾತಾಯೈ ನಮಃ, ಜಗದೀಶ್ವರ್ಯೈ ನಮಃ, ಅಂಬಿಕಾಯೈ ನಮಃ, ಮನೋನ್ಮನ್ಯೈ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ. ಓಂ ಶ್ರೀ ಮಾತಾಯೈ ನಮಃ, ಜಗದೀಶ್ವರ್ಯೈ ನಮಃ, ಅಂಬಿಕಾಯೈ ನಮಃ. ಕ್ರಿಯಾಶಕ್ತಿ ಕ್ರಿಯಾಶಕ್ತಿ ಕಾರ್ಯಸಿದ್ಧಿ ಮನೋನ್ಮನ್ಯೈ ನಮಃ. ಮಾಂಗಲ್ಯ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀ ಮಾಂಗಲ್ಯ ಮಹಾಲಕ್ಷ್ಮಿಯೈ ನಮಃ. ಇದನ್ನ ಹಿಡ್ಕೊಳ್ಳಮ್ಮ ಮೈನಾ. ಈ ಅಷ್ಟದ ಕೊಂಬಿನ ತಾಳಿನ 3 ಪ್ರದಕ್ಷಿಣೆ ಹಾಕಿ ಹುಂಡಿನಲ್ಲಿ ಹಾಕ್ಬಿಡಮ್ಮ. ಧ್ರುವ, ನೀನು ಹೋಗಿ ಪ್ರದಕ್ಷಿಣೆ ಹಾಕ್ಬೇಕಪ್ಪ. ಸರಿ ಸ್ವಾಮಿಗಳೇ. ರೀ, ಊರ್ಗ್ ಹೊರಟ್ಬಿಡೋಣ ಬನ್ರಿ. ಸುಮ್ಕಿರ್ತೀಯ? ಇಲ್ಲಿ ತನಕ ಬಂದು ಯಾರಾದ್ರೂ ಹಂಗೆ ಹೋಯ್ತಾರನೆ? ನೋಡ್ಕೊಂಡು ಹೋಗವ, ಯಾರಾದ್ರೂ ಒಬ್ರಾದ್ರೂ ಸಿಗ್ತಾರೆ. ಇಬ್ರು ಫೋನ್ ತೆಗಿತಾ ಇಲ್ಲ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ.